ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋನ ಹಾಕಿದ್ದೆ ಅಲ್ವಾ, ನನ್ನ ಮಗಳದ ಹುಟ್ಟದ ಹಬ್ಬ ದಿನದ್ದು. ಆವಾಗ ಹುಟ್ಟದ ಹಬ್ಬದ ವಿಡಿಯೋನ ಮೊನ್ನೆ ಅಪ್ಲೋಡ್ ಮಾಡಿದಾಗ ಹೇಳಿದ್ದೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಯಾವ ದೇವಸ್ಥಾನಕ್ಕೆ ಅಂತ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಫ್ರೆಂಡ್ಸ್, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ವಿಡಿಯೋನ ಹಾಕ್ತೀನಿ, ಫುಲ್ ವಿಡಿಯೋನ. ಆ ದೇವಸ್ಥಾನ ನೋಡ್ತಿದ್ದಂಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅದು ಯಾವ ದೇವಸ್ಥಾನ ಅಂತ. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳೇ ಆಗಿತ್ತು ನಾನಂತೂ ಆ ದೇವಸ್ಥಾನಕ್ಕೆ ಹೋಗಿ. ನಾವು ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು 9 ಗಂಟೆ ಬಸ್ಗೆ ಹೋಗ್ತಾ ಇದ್ದೀವಿ. ನಾವು ಬೆಟ್ಟಕ್ಕೆ ಹೋಗೋ ಬಸ್ಗಳಂತೂ ಅರ್ಧ ಗಂಟೆಗೋ ಒಂದೊಂದು ಬಸ್ ಇರುತ್ತೆ. ತುಂಬ ಬಸ್ಗಳಿದೆ, ಬಸ್ಗಳಿಗೇನು ತೊಂದರೆ ಇಲ್ಲ. ಹಾಗೆಯೇ ಅನೂರಲ್ಲಿ ಇಲ್ಲೊಂದು ಹೋಟೆಲ್ ಇತ್ತು, ಅಲ್ಲಿ ನಮ್ಮ ಮನೆಯವರು ತಿಂಡಿ ತಗೊಬರೋದಕ್ಕೆ ಹೋಗಿದ್ದಾರೆ. ಇಡ್ಲಿ ತಗೊಂಡು ಬಂದಿದ್ದರು, ಯಾಕಂದರೆ ನಾವು ಮನೆಯಲ್ಲಿ ತಿಂಡಿ ಮಾಡ್ಕೊಂಡು ಬಂದಿರಲಿಲ್ಲ. ಹಾಗಾಗಿ ಇಡ್ಲಿ ತಿಂದ್ಕೊಂಡು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ. ನಾವು ಹೋಗುವಾಗ ಮಳೆ ಸರಿಯಾಗಿ ಆಗಿರಲಿಲ್ಲ, ಹಾಗಾಗಿ ಎಲ್ಲ ಒಣಗಿ ತುಂಬ ಇದಾಗಿ ಕಾಣಿಸ್ತಾ ಇದೆ. ಕಾಡೆಲ್ಲ ನೋಡೋದಕ್ಕೆ ಬೇಜಾರಾಗ್ತಿತ್ತು. ಮೊದಲೆಲ್ಲ ಮಳೆ ಹೋದಾಗ ಎಷ್ಟು ಹಸಿರಾಗಿ ಕಾಣಿಸ್ತಿತ್ತು, ಹಚ್ಚ ಹಸಿರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ತುಂಬ ಬಿಸಿಲು ಕೂಡ ಇರೋದ್ರಿಂದ, ಮಳೆನೂ ಕೂಡ ಆಗಿದ್ದಿರೋದ್ರಿಂದ ತುಂಬ ಎಲ್ಲ ಒಣಗಿಕೊಂಡಿರೋ ರೀತಿ ಕಾಣಿಸ್ತಾ ಇದೆ. ಬಿದ್ರಂತೂ ತುಂಬಾ ಒಣಗೋಗಿದ್ದು, ರೋಡ್ ಸೈಡಲ್ಲಿರೋ ಬಿದ್ರೆಲ್ಲ ನೋಡೋದಕ್ಕೆ ಒಂಥರ ಬೇಜಾರಾಗ್ತಿತ್ತು. ತುಂಬ ಒಂಥರ ಕಾಣಿಸ್ತಿತ್ತು. ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಹಸ್ರಾಗಿ ಕಾಣಿಸ್ತಿತ್ತು ಅಲ್ವ ಮೊದಲೆಲ್ಲ. ಇವಾಗ ಸರಿಯಾಗಿ ಮಳೆ ಆಗ್ತಿರೋ ಕಾರಣ ಎಲ್ಲ ತುಂಬ ಒಣಗೋಗಿದೆ. ನಾವು 9 ಗಂಟೆ ಬಸ್ಗೆ ಹತ್ತಿದ್ವಿ ಅಲ್ವಾ, ಬಸ್ನವರು ಕೂಡ ತುಂಬ ಫಾಸ್ಟಾಗಿ ಬಂದರು. ನಾವು 12:30, 12:45ಗೆ ನಾವು ಬೆಟ್ಟದಲ್ಲಿದ್ವಿ. ಅಲ್ಲಿ ಒಂದು ರೂಮ್ ಕೊಟ್ಟಿದ್ದರು. ರೂಮಿಗೆ ಹೋಗಿ ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಸ್ನಾನ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಎಲ್ಲ ತಗೊಳ್ತಾ ಇದ್ದೀವಿ. ಚೆನ್ನಾಗಿತ್ತು ಒಂಥರ ರೂಮು ಕೂಡ, ಎಲ್ಲ ಶಿಸ್ತಾಗಿ ಚೆನ್ನಾಗಿತ್ತು. ನೀಟಾಗಿ ಕಬೋರ್ಡ್ಗಳು, ಬೀರು ಈ ರೀತಿ ಎಲ್ಲ ಇತ್ತು, ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ನಾವು ಉಳ್ಕೊಂಡಿದ್ದು ಹೋಟೆಲ್ ಹೆಸರು ನಾಗಮಲೆ ಭವನ ಅಂತ ಅದ್ರ ಹೆಸರು. ತುಂಬ ಶಿಸ್ತಾಗಿ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಬಂದು ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ತಗೊಳ್ತಾ ಇದ್ದಾರೆ ಅವರು. ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡ್ರು. ಬಿಸಿನೀರು ಬರ್ತಿರಲಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ಬಿಸಿಲಿಗೆ ಸೆಕೆಗೆಲ್ಲ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ಳೋದಕ್ಕೆ. ಹಾಗೆ ಮಗಳಿಗೂ ಕೂಡ ಹೊಸ ಬಟ್ಟೆ ಹಾಕ್ಸಿರ್ಲಿಲ್ಲ. ಸ್ನಾನ ಎಲ್ಲ ಆದಮೇಲೆ ನಾವು ಹೊರಗಡೆ ಬಂದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು. ಬಟ್ಟೆ ಅವಳಿಗೂ ಹೊಸ ಬಟ್ಟೆ ಹಾಕಿಬಿಟ್ಟು ಎಲ್ಲರೂ ರೆಡಿಯಾಗಿ ಬರ್ತಾಯಿದ್ವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಾವು ಹೋದ ದಿವಸ ಅಮಾವಾಸ್ಯೆ ಕಳೆದ ಒಂದು 3-4 ದಿನ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ತುಂಬ ಚೆನ್ನಾಗಿ ಬೇಗನೆ ಹೋಗಿ ದರ್ಶನ ಬೇಗನೆ ಆಯಿತು. ಜನನೂ ಕೂಡ ನೋಡಿ, ನೀವು ನೋಡ್ತಿರ್ಬೋದು, ಅಷ್ಟಾಗಿ ಜನ ಇರಲಿಲ್ಲ. ಬೇಗ ದರ್ಶನವೂ ಕೂಡ ಆಯಿತು, ಚೆನ್ನಾಗಾಯಿತು ಎಲ್ಲನೂ. ಎಲ್ಲ ಸುಮಾರು ನಾವು ದೇವಸ್ಥಾನದ ಹತ್ರಕ್ಕೆ ಹೋಗುವಾಗ 1:30 ಆಗಿತ್ತು. ನಾವು ರೂಮ್ಗೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ 1:30, 1:45 ಆಗಿತ್ತು. ಒಳಗಡೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಅಷ್ಟೇ, ಸ್ವಲ್ಪ ಕ್ಯೂ ಇತ್ತು ಅಷ್ಟೇ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರುವಾಗ ಈ ವಿಡಿಯೋನ ಮಾಡಿಕೊಂಡೆ. ನೋಡಿ, ನೀವು ನೋಡ್ತಿರ್ಬೋದು. ಮಾಮೂಲಿ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಎಷ್ಟು ತುಂಬ ರಶ್ ಇರುತ್ತೆ, ಇವತ್ತಷ್ಟು ರಶ್ ಇಲ್ಲ. ಯಾಕಂದರೆ ಅಮಾವಾಸ್ಯೆ ಕಳೆದ ಒಂದು 3-4 ದಿನ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ. ಬೇಗನೆ ಚೆನ್ನಾಗಿ ದರ್ಶನ ಆಯಿತು. ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟದ ಮನೆಗೆ ಹೋಗ್ತಾ ಇದ್ದೀವಿ, ಊಟ ಮಾಡೋದಕ್ಕೆ. ನಾನು ಮಹದೇಶ್ವರ ಬೆಟ್ಟಕ್ಕೆ ಬಂದು ತುಂಬ ವರ್ಷಗಳಾಗಿತ್ತು. ನನ್ನ ಮಗಳ ನಾಮಕರಣ, ಮಕ್ಕಳು ಇಬ್ಬರಿಗೂ ನಾಮಕರಣ ಮಾಡುವಾಗ ಬಂದಿದ್ದು. ತುಂಬ ವರ್ಷಗಳೇ ಆಗಿದೆ. ಹೋಗಬೇಕು ಅಂದ್ಕೊಳ್ತಾ ಇದ್ವಿ, ಹೋಗೋದಕ್ಕಾಗಿರಲಿಲ್ಲ. ನನ್ನ ದೇವರು ಇವಾಗ ಕರ್ಸ್ಕೊಂಡು ಏನೋ ನನ್ನ ಮಗಳದ್ದು ಬರ್ತಡೇ ದಿನ ನಾವು ಇಲ್ಲಿಗೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ಬಂದಿದ್ವಿ ಅಲ್ವಾ, ಹಾಗಾಗಿ ಇವಾಗ ನನ್ನ ಮಗ ಮತ್ತು ನಮ್ಮ ಮನೆಯವರು, ಮಗಳು 3 ಜನನೂ ಮುಂದ್ಗಡೆ ಹೋಗ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ಕೊಂಡು ಹಿಂದ್ಗಡೆ ಬರ್ತಾ ಇದ್ದೆ. ಇವಾಗ ಊಟದ ಮನೆ ಹತ್ರ ಬಂದ್ವಿ, ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟಾಗಿ ರಶ್ ಇರಲಿಲ್ಲ. ಊಟದ ಮನೆ ಹತ್ರನೂ ಅಷ್ಟೇನು ರಶ್ ಇರಲಿಲ್ಲ. ಆರಾಮಾಗಿ ಹೋದ್ವಿ. ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿ ಒಳಗಡೆ ಜನ ಊಟ ಮಾಡ್ತಾ ಇರ್ತಾರಲ್ವ, ಅದರಿಂದಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ. ಜಾಸ್ತಿ ಕ್ಯೂವಲ್ಲಿ ಕೂಡ ಯಾರೂ ಜಾಸ್ತಿ ಇರಲಿಲ್ಲ ಜನಗಳು. ನಾವು ದೇವಸ್ಥಾನದ ಒಳಗಡೆ ಹೋಗುವಾಗಲೂ ಅಷ್ಟೇ ಎಲ್ಲ ಹೊಗೆ ಮಾದಪ್ಪ, ಹೊಗೆ ಮಹದೇಶ್ವರ ಅಂತ ಕೂಗ್ತಿದ್ರು. ತುಂಬ ಖುಷಿ ಆಗುತ್ತೆ, ಮೈಯೆಲ್ಲ ಒಂಥರ ಏನೋ ಒಂಥರ ವೈಬ್ರೇಷನ್ ಬಂದಂಗೆ ಆಗುತ್ತೆ ನಿಜವಾಗ್ಲೂ. ಮಹದೇಶ್ವರನ ಹೆಸರನ್ನು ಕೂಗಬೇಕಾದ್ರೆ, ಜಪಿಸ್ಬೇಕಾದ್ರೆ ಚಿಕ್ಕ ಮಕ್ಕಳು ಬಾಯಲ್ಲಿ ಬರೋದು ಅಷ್ಟೇ. ದೇವಸ್ಥಾನದೊಳಗಡೆ ದರ್ಶನಕ್ಕೆ ಹೋಗುವಾಗ ಇರ್ಬೋದು, ಮತ್ತು ಊಟದ ಮನೆಗೆ ನಾವು ನಿಂತಿದ್ದಲ್ವ, ಅವಾಗೆಲ್ಲ ಚಿಕ್ಕ ಮಕ್ಕಳ ಬಾಯಲ್ಲಿ ಬರ್ತಿದ್ದು ಹೋಗಿ ಮದಪ್ಪ ಅಂತ ತುಂಬ ಮುದ್ದಾಗಿ ಹೇಳ್ತಿದ್ವು. ದೇವಸ್ಥಾನದೊಳಗಡೆ ಹೋದ್ವಿ, ತಟ್ಟೆ ತಗೊಂಡ್ವಿ. ಪಾಯಸ ಹಾಕ್ತಾ ಇದ್ದಾರೆ ಇವಾಗ. ಪಾಯಸ ಮತ್ತು ಕಡಲೆ ಹುಳಿ ಮಾಡಿದರು ದೇವಸ್ಥಾನದಲ್ಲೂ ಕೂಡ. ನಮ್ಮ ಚಾಮರಾಜನಗರದ ಕಡೆ ಕಡಲೆ ಹುಳಿ ಅಂತಂದರೆ ತುಂಬಾ ಇಷ್ಟಪಡ್ತಾರೆ. ಯಾವುದೇ ಮದುವೆ ಮುಂಜಿ
ಈ ರೀತಿ ಸಿಹಿ ಊಟ ಮಾಡುವಾಗ ಕಡಲೆ ಹೋಳಿ ಮಾಡಿಸ್ತಾರೆ ಅಂತ ನಾನೊಂದು ವೀಡಿಯೋನೂ ಕೂಡ ಹಾಕಿದ್ದೀನಿ ಕಡಲೆ ಹೋಳಿ ರೆಸಿಪಿದು. ತುಂಬ ಜನ ವ್ಯೂವರ್ಸು ಕೂಡ ಇದು ಮಾಡಿದ್ದಾರೆ, ಅದನ್ನು ನೋಡಿದ್ದಾರೆ. ಹಾಗೆಯೇ ಇಲ್ಲಿ ದೇವಸ್ಥಾನದಲ್ಲಿ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಪಾಯಸ ಕಡಲೆ ಹೋಳಿ ಈ ರೀತಿ ಮಾಡಿದರು. ಎಷ್ಟೇ ಕೋಟಿ ಕೊಟ್ಟರು ನಾವು ಹೋಟ್ಲಲ್ಲಿ ಯಾವಾಗ ಬೇಕಾದರೂ ತಿನ್ಬೋದು, ಆದರೆ ದೇವಸ್ಥಾನದಲ್ಲಿ ಸಿಗೋ ಊಟದ ರುಚಿ ಬೇರೆ ಎಲ್ಲೂ ಸಿಗೋದಿಲ್ಲ. ಎಷ್ಟು ಕೋಟಿ ಕೊಟ್ಟರು ಈ ರುಚಿ, ಈ ಪುಣ್ಯ ಸಿಗೋದಿಲ್ಲ ಅಂತ ಅಂದ್ಕೊಳ್ಬೇಕು. ನಿಜವಾಗ್ಲೂ ತುಂಬ ಟೇಸ್ಟಾಗಿರುತ್ತೆ. ದೇವಸ್ಥಾನದಲ್ಲಿ ಹೇಗೆ ಮಾಡಿದರೂ ಚೆನ್ನಾಗಿರುತ್ತೆ. ದೇವ್ರ ಪ್ರಸಾದ ಸಿಗೋದೇ ಅಪರೂಪ ಅಲ್ವಾ. ಪುಣ್ಯ ಮಾಡಿದ್ವಿ. ನನಗೆ ಎಷ್ಟು ವರ್ಷದಿಂದ ನಾನು ಬರಬೇಕು ಅಂತಿದ್ದೆ, ಇಲ್ಲಿಗೆ ಬರೋದಕ್ಕೆ ಆಗಿರಲಿಲ್ಲ. ಆ ದೇವರು ಮಹದೇಶ್ವರ ಇವತ್ತು ನನ್ನ ಕರೆಸ್ಕೊಟ್ಟಿದ್ದಾನೆ. ಚೆನ್ನಾಗಿತ್ತು ಊಟ ಅಂತ, ತುಂಬಾ ನೆಮ್ಮದಿಲಿ ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹಾಗೆ ದೇವಸ್ಥಾನಗಡೆ ಪಕ್ಕದಲ್ಲೆಲ್ಲ ಎಲ್ಲನೂ ಮಾರ್ತಾ ಇರ್ತಾರೆ ಅಲ್ವಾ, ಪಾತ್ರೆಗಳಿರ್ಬೋದು ಎಲ್ಲ ಥರದ್ದು ಮಾರ್ತಿರ್ತಾರೆ. ಅಲ್ಲಿ ಒಂದು ಧೂಪದ ಆರತಿ ತಗೊಳ್ಳೋಣ ಅಂತ ನೋಡಿದೆ, ತುಂಬಾ ರೈಟ್ ಹೇಳಿದರು. ಅದಾದಮೇಲೆ ನಗರದಲ್ಲೇ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಏನೂ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹಾಗೆಯೇ ಪಕ್ಕದಲ್ಲಿ ಫೋಟೋ ಸ್ಟುಡಿಯೋನೂ ಕೂಡ ಇದೆ, ಮಹದೇಶ್ವರ ಹುಲಿ ಮೇಲೆ ಕೂತಿರೋದು ಅದೆಲ್ಲ ಇದೆ. ಹಾಗೆಯೇ ಒಂದೆರಡು ಫೋಟೋನೂ ಕೂಡ ತೊಗೊಂಡ್ವಿ. ಒಂದು ಫೋಟೋಗೆ 60 ರೂಪಾಯಿ, 2 ಫೋಟೋ ತೊಗೊಂಡ್ವಿ. ಹಾಗಾಗಿ 120 ರೂಪಾಯಿ ಕೊಟ್ಬಿಟ್ಟು ಫೋಟೋನು ಕೂಡ ತೆಗೆಸ್ಕೊಂಡು ಬಂದ್ವಿ. ಹೊರಗಡೆ ಬಂದು ಲಾಡು ಪ್ರಸಾದನೂ ಕೂಡ ತಗೊಂಡ್ವಿ. ಲಾಡು ಪ್ರಸಾದ ತಗೊಂಡು ಚೆನ್ನಾಗಿತ್ತು. ಇವತ್ತಿನ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬಾ ಖುಷಿ ಆಯಿತು ಇಷ್ಟು ವರ್ಷ ಆದಮೇಲೆ ಬಂದಿರೋದಕ್ಕೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು ಇನ್ನೆಲ್ಲಿಗೆ ಹೋಗಿದ್ವಿ ವಿಡಿಯೋನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆಯೇ ಒಂದು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.